ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 6 ಶ್ಲೋಕ 20. ಮತ್ತೆ ಅದನ್ನು ರಿಪೀಟ್ ಮಾಡ್ತಾಯಿದ್ದೀನಿ. ಏವಂ ಯತಂತಂ ವಿಜನೆ ಮಾಂ ಆಹಾಗೋಚರೋಗಿರಾಂ ಗಂಭೀರ ಶ್ಲಕ್ಷ್ಣಯ ವಾಚ ಶುಚ ಪ್ರಶಮಯನ್ ಇವ. ಆ ಒಂದು ಏಕಾಂತ ಸ್ಥಳದಲ್ಲಿ ನನ್ನ ಪ್ರಯತ್ನಗಳನ್ನು ನೋಡಿದ ದೇವೋತ್ತಮ ಪರಮ ಪುರುಷ ಬಹಳ ಗಂಭೀರವಾಗಿ ಮತ್ತು ಬಹಳ ಆಹ್ಲಾದಕರವಾದ ಮಾತುಗಳನ್ನು ಆಡಿದ. ನನ್ನ ದುಃಖವನ್ನು ನಿವಾರಿಸೋದಕ್ಕೆ ಅವನು ಗಂಭೀರವಾದ ಮತ್ತು ಆಳವಾದ ಮಾತುಗಳನ್ನು, ಆಹ್ಲಾದಕರವಾದ ಮಾತುಗಳನ್ನು ಆಡಿದ. ಇಲ್ಲಿ ನಾರದರು ಹಿಂದಿನ ಜನ್ಮದಲ್ಲಿ ಹುಡುಗ ಒಂದು ಸತಿ ಧ್ಯಾನಸ್ಥನಾಗಿ ಭಗವಂತನ ದರ್ಶನವನ್ನು ಪಡ್ಕೊಂಡ. ಆದರೆ ಆ ಒಂದು ಭಗವಂತನ ದರ್ಶನ ಬಹಳ ಸಮಯ ಇರಲಿಲ್ಲ. ಅವನು ಆ ದರ್ಶನವನ್ನು, ಭಗವಂತನ ರೂಪವನ್ನು ಕಳ್ಕೊಂಡ್ಬಿಟ್ಟ. ಹಾಗಾಗಿ ಮತ್ತೆ ಪ್ರಯತ್ನ ಮಾಡ್ತಾನೆ. ಪ್ರಭುಪಾದರು ಬರೀತಾರೆ, ಇದು ಯಾಂತ್ರಿಕವಾಗಿ ಭಗವಂತನನ್ನು ನೋಡೋಕ್ಕಾಗಲ್ಲ. ಆ ಹುಡುಗ ಯಾಂತ್ರಿಕವಾಗಿ ಅಂದರೆ ತನಗೆ ಕಲಿಸಿದ್ದಂತಹ ಪ್ರಕ್ರಿಯೆಯನ್ನು ಉಪಯೋಗಿಸ್ಕೊಂಡು ಮತ್ತೆ ಅದೇ ಧ್ಯಾನ ಪ್ರಕ್ರಿಯೆಯ ಮೂಲಕ ಭಗವಂತನನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಸಫಲನಾಗೋದಿಲ್ಲ. ಅವನ ಪ್ರಯತ್ನಗಳನ್ನು ನೋಡ್ತಾ ಇದ್ದಿದ್ದಂತಹ ದೇವೋತ್ತಮ ಪರಮ ಪುರುಷ ಅವನು ಬಹಳ ಗಂಭೀರವಾದ ಮತ್ತು ಅದೇ ಸಮಯದಲ್ಲಿ ಬಹಳ ಸೊಗಸಾದ ಆಹ್ಲಾದಕರವಾದ ಮಾತುಗಳನ್ನು ಆಡ್ತಾನೆ. ಉದ್ದೇಶ ಈ ಹುಡುಗನ ದುಃಖವನ್ನು ನಿವಾರಿಸೋದಕ್ಕೆ. ಭಗವಂತ ಹುಡುಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನು ತನ್ನನ್ನು ಸಾಕ್ಷಾತ್ಕರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿ. ಅವನ ಅವನು ದುಃಖವನ್ನು ಪಡ್ತಾ ಇದ್ದ. ಯಾಕಂದರೆ ಅವನಿಗೆ ಭಗವಂತನ ದರ್ಶನ ಆಗ್ತಾಯಿಲ್ಲ. ಅದನ್ನು ಶಮನ ಮಾಡೋದಕ್ಕೋಸ್ಕರ ಅವನು ತಾನೇ ಮಾತಾಡ್ತಾನೆ ಭಗವಂತ. ವೇದಗಳಲ್ಲಿ ಹೇಳಲಾಗಿದೆ ಭಗವಂತ ಈ ಭೌತಿಕ ಶಬ್ದ ಅಥವಾ ಪದವರ್ಣನೆಗಳು ಮತ್ತು ಬುದ್ಧಿಯನ್ನು ಮೀರಿರುವಂಥವನು. ಅಂದರೆ ನಾವು ಭಗವಂತನನ್ನು ನಮ್ಮ ಭೌತಿಕ ಸಾಮರ್ಥ್ಯಗಳಿಂದ ವರ್ಣಿಸೋಕ್ಕಾಗೋದಿಲ್ಲ. ಆದರೂ ಕೂಡ ಅವನು ತನ್ನ ಅವ್ಯಾಜ್ಯ ಕರುಣೆಯಿಂದಾಗಿ, ಕಾರಣರಹಿತ ಕರುಣೆಯಿಂದಾಗಿ ಅವನ ಮಾತು ಯಾರೋ ಒಬ್ಬರಿಗೆ ಕೇಳೋ ರೀತಿಯಲ್ಲಿ ಅವನು ಕೃಪೆಯನ್ನು ತೋರ್ತಾನೆ. ಅಂದರೆ ಲೌಕಿಕ ಇಂದ್ರಿಯಗಳಿಂದ ನಾವು ಭಗವಂತನನ್ನು ಅನುಭವಿಸೋಕ್ಕಾಗಲ್ಲ. ಲೌಕಿಕ ಪದಗಳಿಂದ ನಾವು ಅವನನ್ನು ವರ್ಣಿಸೋಕ್ಕಾಗಲ್ಲ. ಅಥವಾ ಲೌಕಿಕ ಕಿವಿಗಳಿಂದ ನಾವು ಅವನ ಮಾತುಗಳನ್ನು ಶ್ರವಣ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ವಿಶೇಷ ಕೃಪೆಯನ್ನು, ಕಾರಣರಹಿತ ಕೃಪೆಯನ್ನು ತೋರ್ತಾ ಭಗವಂತ ಅವನಿಗೆ ಶ್ರವಣ ಮಾಡೋಕ್ಕೆ ಯೋಗ್ಯವಾದ ಶಕ್ತಿಯನ್ನು ಕೊಡ್ತಾನೆ. ಇದು ಭಗವಂತನ ಅಚಿಂತ್ಯ ಶಕ್ತಿ. ಪ್ರಭುಪಾದರು ಬರೀತಾರೆ, ಯಾರ ಮೇಲೆ ಭಗವಂತ ಆ ಕೃಪೆಯನ್ನು ತೋರ್ತಾನೋ ಅವನು ಭಗವಂತನ ಮಾತುಗಳನ್ನು ಶ್ರವಣ ಮಾಡ್ಬೋದು, ಭಗವಂತನನ್ನು ನೋಡ್ಬೋದು ಇತ್ಯಾದಿ. ಅದಕ್ಕೆ ನಾವು ಆಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಕೇವಲ ಪರಿಪೂರ್ಣತೆಯ ಹಂತಕ್ಕೆ ತಲುಪಬೇಕು. ನಾವು ಆರಂಭದಲ್ಲಿ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ.
ಮತ್ತು ನಮ್ಮ ನಿಷ್ಠೆಗೆ, ನಮ್ಮ ಪ್ರಾಮಾಣಿಕತೆಯನ್ನು ಮೆಚ್ಚಿ ಭಗವಂತ ನಮಗೆ ಪ್ರಗತಿಯನ್ನು, ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಕೊಡ್ತಾನೆ. ನಾವು ಪ್ರಗತಿಯನ್ನು ಸಾಧಿಸ್ತೀವಿ, ಇನ್ನೂ ಮತ್ತಷ್ಟು ಪ್ರಯತ್ನ ಮಾಡ್ತೀವಿ. ಆದರೆ ಅಂತಿಮವಾಗಿ ಭಗವಂತನ ಸಾಕ್ಷಾತ್ಕರಿಸ್ಕೋಬೇಕು ಅಂದರೆ ಅದು ಕೇವಲ ಭಗವಂತನ ಕೃಪೆ. ಈ ಸನ್ನಿವೇಶದಲ್ಲಿ ನಾರದ ಮುನಿಗಳೊಂದಿಗೆ ಆ ಹುಡುಗನಿಂದ ಭಗವಂತ ಬಹಳ ಪ್ರಸನ್ನನಾಗಿದ್ದ. ಹಾಗಾಗಿ ಅವನ ಮಾತುಗಳನ್ನು ಶ್ರವಣ ಮಾಡೋಕ್ಕೆ ಅವಶ್ಯಕವಾದ ಶಕ್ತಿಯನ್ನು ಅವನು ದಯಪಾಲಿಸ್ತಾನೆ ಹುಡುಗನಿಗೆ. ಸರಿ, ಇವಾಗ ಭಗವಂತ ಮಾತಾಡ್ತಾ ಇದ್ದಾನೆ, ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಕೇಳುತ್ತಾ? ಅದು ಇಲ್ಲ. ಆದರೆ ಎಲ್ಲರಿಗೂ ಕೂಡ ಭಗವಂತನ ದರ್ಶನವನ್ನು ಪಡ್ಕೊಳಕ್ಕಾಗಲ್ಲ, ಭಗವಂತನ ಮಾತುಗಳನ್ನು ಕೇಳೋಕ್ಕೂ ಆಗಲ್ಲ ಆರಂಭಿಕ ಹಂತದಲ್ಲಿ. ಈ ಹುಡುಗ ಆರಂಭಿಕ ಹಂತದಲ್ಲಿದ್ದ ಭಕ್ತಿಯಲ್ಲಿ, ಕೆಲವೇ ತಿಂಗಳು ಅವನು ಭಕ್ತಿಯನ್ನು ಮಾಡಿರುವಂಥದ್ದು. ಅಂದರೆ ಏನರ್ಥ? ಇದು ಒಂದು ವಿಶೇಷವಾದ, ಪ್ರಭುಪಾದರು ಬರೀತಾರೆ, ಒಂದು ವಿಶೇಷವಾದ ಉಡುಗೊರೆ ಆ ಹುಡುಗನಿಗೆ. ಹಾಗಾಗಿ ಅವನಿಗೆ ಭಗವಂತನ ದರ್ಶನ ಆಯಿತು, ಭಗವಂತನ ಮಾತುಗಳನ್ನು ಕೇಳೋ ಅವಕಾಶ ಸಿಕ್ತು. ಭಗವಂತನ ಮಾತುಗಳನ್ನು ಕೇಳಿದ ತಕ್ಷಣ ಅವನ ಆ ವಿರಹ ಭಾವನೆ ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ಪ್ರೇಮದ ಹಂತವನ್ನು ತಲುಪಿರುವಂಥ ಭಕ್ತ ಯಾವಾಗಲೂ ಭಗವಂತನಿಂದ ಆ ವಿರಹ ವೇದನೆಯನ್ನು ಅನುಭವಿಸ್ತಾನೆ. ಮತ್ತು ಆ ವಿರಹ ವೇದನೆ, ನಾನು ಹೇಳಿದ ಆ ವಿರಹ ವೇದನೆಯೊಂದಿಗೆ ಅಲೌಕಿಕ ಆನಂದವನ್ನು ಕೂಡ ಅನುಭವಿಸ್ತಾನೆ. ಇದು ಅಚಿಂತ್ಯವಾದದ್ದು. ಇದು ಕೇವಲ ಕೃಷ್ಣ ಪ್ರೇಮದ ಒಂದು ಗುಣಲಕ್ಷಣ. ಒಂದೇ ಸಮಯದಲ್ಲಿ ದುಃಖ ಮತ್ತು ಸುಖ, ಅಲೌಕಿಕ ದುಃಖ ಮತ್ತು ಸುಖ. ಸೊ ಏನು ಹೇಳ್ತಾನೆ ಇವಾಗ ಭಗವಂತ ಹುಡುಗನಿಗೆ? ಹಂತಾಸ್ಮಿನ್ ಜನ್ಮನಿ ಭವಾನ್ ಮಾಂ ದ್ರಷ್ಟುಂ ಇಹಾರ್ಹತಿ ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಸತ್ಯದ ಸಂಗತಿಯನ್ನು ಹೇಳ್ತಾ ಇದ್ದಾನೆ ಭಗವಂತ. ಹೇಳ್ತಾ ಇದ್ದಾನೆ, ಓ ಹುಡುಗ, ನಾರದ ಅಲ್ಲ ಹುಡುಗ, ಈ ಒಂದು ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡೋದಿಲ್ಲ. ಅದನ್ನು ಹೇಳೋಕ್ಕೆ ನನಗೆ ದುಃಖ ಆಗ್ತಾ ಇದೆ. ಆದರೆ ನೀನು ನನ್ನನ್ನು ನೋಡೋಕ್ಕೆ ಆಗೋದಿಲ್ಲ ಮತ್ತೆ. ಯಾಕೆಂದರೆ ನೀನು ಅವಿಪಕ್ವ, ಇನ್ನೂ ಅಪಕ್ವನಾಗಿದ್ದೀನಿ, ಇನ್ನು ಪಕ್ವ ಆಗಿಲ್ಲ ಇನ್ನು ಭಕ್ತಿ ಸೇವೆಯಲ್ಲಿ. ಯಾರು ಪರಿಪಕ್ವತೆಯನ್ನು ಪಡೆದಿಲ್ವೋ ಭಕ್ತಿಯಲ್ಲಿ, ಮತ್ತು ಯಾರು ಭೌತಿಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿಲ್ವೋ ಅವರು ನನ್ನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ದುರ್ದರ್ಶಃ ಅಂದರೆ ನೋಡೋಕ್ಕಾಗೋದಿಲ್ಲ. ಯಾರಿಗೆ? ಕುಯೋಗಿನಾಂ ಅಂದರೆ ಯಾರು ಸಂಪೂರ್ಣವಾಗಿ ಯೋಗಿ ಆಗಿಲ್ವೋ, ಅರ್ಧಂಬರ್ಧ ಯೋಗಿ ಆಗಿದ್ದಾನೆ, ಅರ್ಧಂಬರ್ಧ ಭಕ್ತನಾಗಿದ್ದಾನೆ, ಅವನು ನನ್ನನ್ನು ನೋಡೋಕ್ಕೆ ಆಗೋದಿಲ್ಲ. ಅಂದರೆ ಭಗವಂತ ನೇರವಾಗಿ ಹುಡುಗನಿಗೆ ಹೇಳ್ತಾನೆ, ನೀನು ನನ್ನನ್ನು ನೋಡಿದ್ದೇ ನನ್ನ ವಿಶೇಷ ಕೃಪೆ, ನಿನಗೇನು ನೋಡೋಕ್ಕೆ ಯಾವ ಅರ್ಹತೆ ಇರಲಿಲ್ಲ. ಯಾಕಂದರೆ ನೀನು ಇನ್ನೂ ಕುಯೋಗಿ, ನೀನು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡಿಲ್ಲ. ಭಾವಾರ್ಥ. ಭಗವದ್ಗೀತೆಯಲ್ಲಿ ಭಗವಂತನನ್ನು ಎಲ್ಲರಿಗಿಂತ ಪರಿಶುದ್ಧ, ಪರಮ, ಅದ್ವಯ ತತ್ವ ಅಂತ ವರ್ಣಿಸಲಾಗಿದೆ. ಅವನಲ್ಲಿ ಯಾವ ಭೌತಿಕತೆಯ ಲವಲೇಶವೂ ಇಲ್ಲ. ಹಾಗಾಗಿ ಲವಲೇಶದಷ್ಟು ಭೌತಿಕ ಅಕ್ಕರೆಯನ್ನು ಹೊಂದಿರುವಂಥ ವ್ಯಕ್ತಿ ಅವನನ್ನು ನೋಡೋಕ್ಕಾಗಲ್ಲ, ಅಥವಾ ಅವನನ್ನು ಸಮೀಪಿಸೋಕ್ಕಾಗಲ್ಲ ಭಗವಂತನನ್ನು. ಹಾಗಾಗಿ ರಜೋಗುಣ ತಮೋಗುಣದಿಂದ ಮುಕ್ತರಾಗಿರೋರು ಭಕ್ತಿ ಸೇವೆಯನ್ನು ಆರಂಭ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ರಜೋಗುಣ ತಮೋಗುಣದಿಂದ ಮುಕ್ತರಾಗಿರೋರು ಭಕ್ತಿ ಸೇವೆಯನ್ನು ಆರಂಭ ಮಾಡ್ಬೋದು. ಏವಂ ಪ್ರಸನ್ನ ಮನಸೋ ಬ್ರಹ್ಮಭೂತ ಪ್ರಸನ್ನ ಆತ್ಮ ನ ಶೋಚತಿ ನ ಕಾಂಕ್ಷತಿ ತಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಸೊ ಈ ಬ್ರಹ್ಮಭೂತ ಹಂತಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಶುದ್ಧ ಭಕ್ತಿ ಸೇವೆಯನ್ನು ಆರಂಭಿಸ್ತಾನೆ.
ಆ ಬ್ರಹ್ಮಭೂತ ಅಂದರೆ ಸತ್ವಗುಣದಲ್ಲಿ ಸ್ಥಿತರಾಗಿರೋದು, ಅಂದರೆ ರಜೋಗುಣ ತಮೋಗುಣದಿಂದ ಮುಕ್ತರಾಗಿರೋದು. ರಜೋಗುಣ ತಮೋಗುಣದಿಂದ ಮುಕ್ತರಾಗಿರೋ ಸಂಕೇತ ಏನು, ಚಿಹ್ನೆಗಳೇನು? ಕಾಮ ಲೋಭದಿಂದ ಮುಕ್ತಿ. ಕಾಮ ಮತ್ತು ಲೋಭದಿಂದ ಮುಕ್ತಿ ಅಂದರೆ ರಜೋಗುಣ ತಮೋಗುಣದಿಂದ ನಾವು ಮುಕ್ತರಾಗಿದ್ದೀವಿ ಅಂತ. ಅಂದರೆ ಇಂದ್ರಿಯ ಭೋಗದ ಬಯಕೆ ಕಾಮ, ಮತ್ತು ಇಂದ್ರಿಯ ತೃಪ್ತಿಗಾಗಿ ದುರಾಸೆ ಲೋಭ. ಕಾಮ ಮತ್ತು ಲೋಭ ಎರಡೂ ಕೂಡ ನಿವಾರಣೆ ಆಗಿದ್ದರೆ ಅಂದರೆ ಅವನು ರಜೋಗುಣ ತಮೋಗುಣದಿಂದ ಮುಕ್ತನಾಗಿದ್ದಾನೆ ಅಂತ. ಎಷ್ಟರ ಮಟ್ಟಿಗೆ ನಮಗೆ ಕಾಮ ಲೋಭ ಇದೆಯೋ ಅಷ್ಟರ ಮಟ್ಟಿಗೆ ನಾವು ಕಲುಷಿತರಾಗಿದ್ದೀವಿ. ಆಗ ಆ ವ್ಯಕ್ತಿ ಸತ್ವಗುಣಕ್ಕೆ ಬರ್ತಾನೆ. ಮತ್ತು ಭೌತಿಕ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗಿರೋದು ಅಂದರೆ ಸತ್ವಗುಣದಿಂದಲೂ ಕೂಡ ಮುಕ್ತನಾಗಿರೋದು. ಅದು ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಭಗವಂತನನ್ನ ಏಕಾಂತ ಕಾಡಿನಲ್ಲಿ ಹುಡುಕೋದು ಸತ್ವಗುಣದ ಕ್ರಿಯೆ. ಪ್ರಭುಪಾದ ಬರೀತಾರೆ, ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಕಾಡಿಗೆ ಹೋಗ್ಬೋದು. ಆದರೆ ಅವನು ಭಗವಂತನನ್ನ ದೇವರನ್ನ ಅಲ್ಲಿ ವೈಯಕ್ತಿಕವಾಗಿ ನೋಡ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಭೌತಿಕ ಅಕ್ಕರೆಯಿಂದ ಅವನು ಮುಕ್ತನಾಗಿರ್ಬೇಕು. ಸುಮ್ಮನೆ ಕಾಡಿಗೆ ಹೋಗೋದ್ರಿಂದ ಅವನು ದೇವರನ್ನು ನೋಡೋಕ್ಕಾಗಲ್ಲ. ತ್ರಿಗುಣಗಳನ್ನು ಮೀರಿದ್ದು ಅಲೌಕಿಕ ಸ್ತರದಲ್ಲಿ ಅವನು ಸ್ಥಿತನಾಗಿದ್ದರೆ ಅವನು ಭಗವಂತನನ್ನು ನೋಡ್ತಾನೆ. ಅದಕ್ಕೆ ಕಾಡಿಗೆ ಹೋಗ್ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ, ವಿಶೇಷವಾಗಿ ಕಲಿಯುಗದಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನು ಭಕ್ತಿ ಸೇವೆಯಿಂದ ಸಾಧನೆ ಮಾಡ್ಬೋದು. ಅದಕ್ಕೆ ಇಲ್ಲಿ ಪ್ರಭುಪಾದರು ಬರ್ತಾರೆ, ಅತ್ಯುತ್ತಮ ವಿಧಾನ ಅಂದರೆ ಇದನ್ನು ಸಾಧಿಸೋಕ್ಕೆ ಭಗವಂತನ ಅಲೌಕಿಕ ರೂಪ ಎಲ್ಲಿದೆಯೋ ಆ ಜಾಗದಲ್ಲಿ ನೆಲೆಸೋದು. ಭಗವಂತನ ಅಲೌಕಿಕ ರೂಪ ಎಲ್ಲಿದೆ? ದೇವಸ್ಥಾನದಲ್ಲಿ. ಕಾಡು ಸತ್ವಗುಣದ ನಿವಾಸ, ದೇವಸ್ಥಾನ ಆಧ್ಯಾತ್ಮಿಕ ನಿವಾಸ, ಅಲೌಕಿಕ ನಿವಾಸ, ಗುಣಗಳನ್ನು ಮೀರಿರುವಂಥ ನಿವಾಸ. ಹಾಗಾಗಿ ಆರಂಭಿಕ ಭಕ್ತ ಅವನು ಯಾವಾಗಲೂ ಅರ್ಚನಾ ವಿಧಿಯಲ್ಲಿ, ಶ್ರೀವಿಗ್ರಹ ಆರಾಧನೆಯಲ್ಲಿ ತೊಡಗಬೇಕು. ಕಾಡಿಗೆ ಹೋಗಿ ಭಗವಂತನ ಹುಡ್ಕೋಕ್ಕಿಂತ ಅವನು ದೇವಾಲಯದಲ್ಲಿ ಶ್ರೀವಿಗ್ರಹ ಆರಾಧನೆಗೆ ಬೆಂಬಲವಾಗಿ ಸೇವೆಗಳಲ್ಲಿ ತೊಡಗೋದು ಉತ್ತಮ. ಕಾಡಿಗೆ ಹೋಗೋಕ್ಕಿಂತ ಇದು ಉತ್ತಮವಾದದ್ದು. ಆದರೆ ಇದಕ್ಕಿಂತ ಸುಲಭವಾದದ್ದು ನಿಯಮ ನಿಬಂಧನೆಗಳು ಅಷ್ಟೊಂದು ಇಲ್ಲ. ಅದು ಭಾಗವತ ವಿಧಿ. ಭಗವಂತನ ಬಗ್ಗೆ, ಭಗವಂತನ ನಾಮದ ಬಗ್ಗೆ ಶ್ರವಣ ಕೀರ್ತನ. ಆದರೆ ಯಾರು ಅಷ್ಟೊಂದು ಶ್ರವಣ ಕೀರ್ತನದಲ್ಲಿ ಮುಳುಗೋದಿಲ್ಲೋ ಅವರು ಪಾಂಚರಾತ್ರಿಕ ವಿಧಿ ಅಂದರೆ ಶ್ರೀವಿಗ್ರಹ ಆರಾಧನೆಯಲ್ಲಿ ಮುಳುಗಬೇಕು. ಈ ಎಲ್ಲ ಪ್ರಕ್ರಿಯೆ ಮೂಲಕ ಹೋಗಿದ್ದ ನಾರದರ ಇವತ್ತು ಪ್ರಸ್ತುತ ಪರಿಸ್ಥಿತಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಇಲ್ಲಿ. ಅವರು ಎಲ್ಲಿ ಹೋದ್ರೂ ಆ ಜಾಗವನ್ನು ವೈಕುಂಠವಾಗಿ ಪರಿವರ್ತಿಸ್ಬಿಡ್ಬೋದು. ಅಂಥ ಸಾಮರ್ಥ್ಯವನ್ನು ಇವಾಗ ಹೊಂದಿದ್ದಾರೆ ಅವರು. ಅವರು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಯಾಕೆ? ಮನುಷ್ಯರನ್ನು, ದೇವತೆಗಳನ್ನು, ಕಿನ್ನರರನ್ನು, ಗಂಧರ್ವರನ್ನು, ಋಷಿಗಳನ್ನು, ಮುನಿಗಳನ್ನು ಎಲ್ಲರನ್ನೂ ಭಕ್ತರನ್ನಾಗಿ ಮಾಡೋ ಉದ್ದೇಶ ಅವ್ರದ್ದು. ಅವರ ಪ್ರಚಾರದಿಂದ ಅವರು ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ, ಇನ್ನೂ ಹಲವಾರು ಬಹಳ ಶ್ರೇಷ್ಠ ಭಕ್ತರನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಒಬ್ಬ ಶುದ್ಧ ಭಕ್ತ ನಾರದರ, ಪ್ರಹ್ಲಾದರ ಹೆಜ್ಜೆ ಗುರುತುಗಳಲ್ಲಿ ನಡೀತಾನೆ. ಅಂದರೆ ತನ್ನ ಸಮಯವನ್ನು ಭಗವಂತನ ಗುಣಗಾನವನ್ನು ಮಾಡೋದರಲ್ಲಿ, ಪ್ರಚಾರ ಮಾಡೋದರಲ್ಲಿ ಅವನು ತೊಡಗಿಸ್ತಾನೆ. ಇಂತಹ ಪ್ರಚಾರ ಪ್ರಕ್ರಿಯೆ ಎಲ್ಲ ಭೌತಿಕ ಗುಣಗಳಿಂದ ಮೀರಿರುವಂಥದ್ದು, ಅಲೌಕಿಕವಾದದ್ದು. ಸೊ ತುಂಬ ಅದ್ಭುತವಾದ ಭಾವಾರ್ಥ. ಸೊ ಇಲ್ಲಿ ಮುಖ್ಯವಾದ ವಿಷಯ ಏನು? ಅವನಿನ್ನೂ ಭಗವಂತನನ್ನು ನೋಡೋದಕ್ಕೆ ಅವನಿಗೆ ಯೋಗ್ಯತೆಯೇ ಇರಲಿಲ್ಲ. ಅದು ಭಗವಂತನ ವಿಶೇಷ ಕೃಪೆಯಾಗಿತ್ತು ಅವನ ಮೇಲೆ. ಅದನ್ನು ಭಗವಂತ ಆ ಬಾಲಕನಿಗೆ ಹೇಳ್ತಾ ಇದ್ದಾನೆ. ಶ್ಲೋಕ 22. ಸಕೃದ್ಯದ್ದರ್ಶಿತಂ ರೂಪಂ ಏತತ್ ಕಾಮಾಯ ತೇನಘ ಮತ್ ಕಾಮ ಶನಕೈ ಸಾಧು ಸರ್ವಾನ್ ಮುಂಚತಿ ಹೃಚ್ಛಯಾನ್. ಪುಣ್ಯವಂತನೇ, ನೀನು ನನ್ನನ್ನು ಒಂದು ಸತಿ ನೋಡಿದ್ಯಾ. ಇದರ ಉದ್ದೇಶ ಏನು?
ನೀನು ಇನ್ನೂ ಹೆಚ್ಚು 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 ನನ್ನನ್ನು ಬಯಸಬೇಕು, ಹಾತೊರಿಬೇಕು ನೀನು. ಯಾಕಂದರೆ ನೀನು ಎಷ್ಟು ನನ್ನನ್ನು ಪಡ್ಕೊಳ್ಳೋಕ್ಕೆ ಹಾತೊರಿತೀಯೋ ಅಷ್ಟು ನೀನು ಭೌತಿಕ ಆಸೆಗಳಿಂದ ಮುಕ್ತನಾಗ್ತೀಯ. ಇದು ನಮಗೆ ರಹಸ್ಯ. ಈ ರಹಸ್ಯವನ್ನು ನಾವು ಪಾಲನೆ ಮಾಡಬೇಕು. ಯಾರು ಭಗವಂತನನ್ನು ಪಡೆಯೋದಕ್ಕೆ ಅತಿಯಾಸೆ ಪಡ್ತಾರೋ, ಎಷ್ಟರ ಮಟ್ಟಿಗೆ ಅವರು ದುರಾಸೆ ಪಡ್ತಾರೋ ಅಷ್ಟರ ಮಟ್ಟಿಗೆ ಅವರು ಭೌತಿಕ ಆಸೆಗಳಿಂದ ಮುಕ್ತರಾಗ್ತಾರೆ. ಯಾರ್ಯಾರು ಅಯ್ಯೋ ಪ್ರಭು ನಾನು ಬಹಳ ಪ್ರಯತ್ನ ಮಾಡ್ತಾಯಿದ್ದೀನಿ, ಭೌತಿಕ ಆಸೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಹೊರಗಡೆ ಬರೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಭಗವಂತನನ್ನು ಪಡೆಯೋಕ್ಕೆ ನಾವು ಅತಿಯಾದ ತೀವ್ರವಾದ ಆಸೆಯನ್ನು ಪಡ್ಕೋಬೇಕು. ತಾತ್ಪರ್ಯದಲ್ಲಿ ಭಗವಂತ ಪ್ರಭುಪಾದರು ಬರೀತಾರೆ, ಒಬ್ಬ ಜೀವಿ ಆಸೆಗಳಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಅವನು ಮೃತ ಕಲ್ಲಲ್ಲ, ಮನಸ್ಸಿದೆ, ಹಾಗಾಗಿ ಯೋಚನೆ ಮಾಡೋದು, ಭಾವನೆ, ದೃಢ ಸಂಕಲ್ಪ ಇವೆಲ್ಲವೂ ಇದೆ ಅವನಲ್ಲಿ. ಅರೆ ಅವನು ಭೌತಿಕವಾಗಿ ತೊಡಗಿದಾಗ ಅವನು ಬಂಧಿತನಾಗ್ತಾನೆ. ಮತ್ತು ಯಾವಾಗ ಅವನು ಭಗವಂತನ ಸೇವೆಯನ್ನು ಕುರಿತಾಗಿ ಚಿಂತನೆ, ಭಾವನೆ, ದೃಢ ಸಂಕಲ್ಪ ಇವೆಲ್ಲವನ್ನು ಹೊಂದುತ್ತಾನೋ ಕ್ರಮೇಣವಾಗಿ ಅವನು ಎಲ್ಲ ಬಂಧನದಿಂದನೂ ಮುಕ್ತನಾಗ್ತಾನೆ. ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ತೊಡಗಿದಾನೋ ಅಷ್ಟು ಅವನು ಅದಕ್ಕಾಗಿ ಹಾತೊರಿತಾನೆ. ಇದು ನೋಡಿ, ಇದು ಬಹಳ ಅದ್ಭುತವಾದ ವಾಕ್ಯ. ಎಷ್ಟರ ಮಟ್ಟಿಗೆ ನಾವು ಪ್ರೇಮಮಯ ಸೇವೆಯಲ್ಲಿ ತೊಡಗಿರ್ತೀವೋ ಅಷ್ಟು ನಾವು ಇನ್ನಷ್ಟು ಹಾತೊರಿತೀವಿ ಆ ಪ್ರೇಮಮಯ ಸೇವೆಗಾಗಿ. ಅಂದರೆ ಪ್ರೇಮಮಯ ಸೇವೆಯಲ್ಲಿ ತೊಡಗೋದಕ್ಕೂ ಹಾತೊರಿಬೇಕು. ನಾನು ಪ್ರೇಮಮಯ ಸೇವೆಯಲ್ಲಿ ತೊಡಗಬೇಕು, ಕೃಷ್ಣ ನನಗೆ ಕೃಷ್ಣ ಪ್ರೇಮದ ಹಂತಕ್ಕೆ ಕರ್ಕೊಂಡು ಹೋಗಪ್ಪ. ಅದು ಕೂಡ ಲೌಲ್ಯಂ ದುರಾಸೆ. ಹಾಗಾಗಿ ಇದನ್ನು ನಾವು ತಿಳ್ಕೋಬೇಕು. ಕೃಷ್ಣನನ್ನು ಪಡೆಯೋಕ್ಕೆ ನಮಗೆ ಬೇಕಾಗಿರೋದು ಒಂದೇ ಒಂದು ಅರ್ಹತೆ, ಯೋಗ್ಯತೆ, ಗುಣಲಕ್ಷಣ ಅಂದರೆ ದುರಾಸೆ. ಅವನನ್ನು ಪಡೆಯೋದಕ್ಕೆ ದುರಾಸೆ, ಅವನ ಭಕ್ತಿ ಸೇವೆಯನ್ನು ಪಡ್ಕೊಳ್ಳೋಕ್ಕೆ ದುರಾಸೆ, ಗೋಲೋಕ ವೃಂದಾವನಕ್ಕೆ ಹೋಗೋಕ್ಕೆ ದುರಾಸೆ, ಗೋಲೋಕ ವೃಂದಾವನದ ಅಚಿಂತ್ಯ ಜಗತ್ತನ್ನು ನೋಡೋ ದುರಾಸೆ, ಕೃಷ್ಣನ ಚಿಂತ್ಯ ಮಾಧುರ್ಯವನ್ನು ಅನುಭವಿಸೋ ದುರಾಸೆ, ರಾಧಾರಾಣಿಯ ಸೇವೆಯನ್ನು ಮಾಡೋ ದುರಾಸೆ, ಇವೆಲ್ಲ ದುರಾಸೆ ಇರಬೇಕು. ಎಷ್ಟು ದುರಾಸೆಯನ್ನು ಬೆಳೆಸ್ಕೋತೀವೋ ಅಷ್ಟು ಭೌತಿಕ ಆಸೆಗಳು ಕೊಚ್ಕೊಂಡೋಗುತ್ತವೆ. ಯಾಕೆಂದರೆ ಅವಾಗ ಹೃದಯ ಸಂಪೂರ್ಣವಾಗಿ ಭಗವಂತನ ಕುರಿತಾದ ಆಸೆಗಳಿಂದ ತುಂಬೋಗ್ಬಿಡುತ್ತೆ. ಭೌತಿಕ ಆಸೆಗಳಿಗೆ ಜಾಗನೇ ಇಲ್ಲ. ನೋಡಿ ಎಷ್ಟು ಸುಲಭವಾದ ಪ್ರಕ್ರಿಯೆ ಇದನ್ನು. ಆದರೆ ನಮಗೆ ಸಮಸ್ಯೆ ಏನು ಅಂದರೆ ನಾವು ಭಗವಂತನ ಕುರಿತಾದ ವಿಷಯಗಳಲ್ಲಿ ನಮ್ಮ ಹೃದಯವನ್ನು ಹಾಕಕ್ಕೆ ಹಿಂಜರಿತೀವಿ. ಅದಕ್ಕೆ ಏನು ಮಾಡಬೇಕು? ಶ್ರವಣಂ. ಪ್ರಭುಪಾದರ ಪುಸ್ತಕಗಳನ್ನು ಸುಮ್ಮನೆ ಸರಿಯಾಗಿ ಅಧ್ಯಯನ ಮಾಡೋದ್ರಿಂದಲೇ ನಮ್ಮ ಹೃದಯದಲ್ಲಿ ಕೃಷ್ಣನನ್ನು ಪಡ್ಕೋಬೇಕು ಅನ್ನೋ ದುರಾಸೆ ಜಾಗೃತವಾಗುತ್ತೆ. ಮತ್ತು ಅಂತಹ ದುರಾಸೆ ಇರುವಂತಹ ಭಕ್ತರ ಸಂಘ, ಅವರಿಗೆ ಸೇವೆ, ಇದು ದಿವ್ಯ ಸೇವೆಯ ಒಂದು ಗುಣಲಕ್ಷಣ. ಭೌತಿಕವಾಗಿ ನಾವು ತೊಡಗಿರ್ತೀವಿ, ಆದರೆ ನಮಗೆ ಅದು ಸಾಕಾಗೋಗುತ್ತೆ. ಅಯ್ಯೋ ಸಾಕಪ್ಪ, ಸ್ವಲ್ಪ ಬ್ರೇಕ್ ಬೇಕು, ಸ್ವಲ್ಪ ರೆಸ್ಟ್ ಬೇಕು. ಅರೆ ಆ ಅಲೌಕಿಕ ಸೇವೆಗೆ ಕೊನೆಯೂ ಇಲ್ಲ, ತೃಪ್ತಿನೂ ಇಲ್ಲ. ಅದು ಹೆಚ್ಚಾಗ್ತಾನೇ ಹೋಗುತ್ತೆ, ಅದರ ಆಸೆ ದುರಾಸೆ ಹೆಚ್ಚಾಗ್ತಾನೇ ಹೋಗುತ್ತೆ. ಎಷ್ಟು ಸೇವೆ ಮಾಡಿದ್ರೂ ಸಾಕಾಗೋದೇ ಇಲ್ಲ. ಇನ್ನೂ ಮಾಡಬೇಕು ಅನಿಸುತ್ತೆ. ಮತ್ತು ಇಂತಹ ತೀವ್ರ ಭಕ್ತಿಯಿಂದ ಒಬ್ಬ ವ್ಯಕ್ತಿ ಭಗವಂತನ ಉಪಸ್ಥಿತಿಯನ್ನು ಅನುಭವಿಸ್ತಾನೆ. ತೀವ್ರ ಭಕ್ತಿ ಸೇವೆ ಇದು. ಅಯ್ಯೋ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಸಾಕು ಬಿಡಿ. ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಹಾತೊರಿಬೇಕು ನಾವು. ಅದಕ್ಕೆ ಆರಂಭದ ಹಂತದಲ್ಲಿ ನಾವು ಸುಮ್ಮನೆ ದೇವಸ್ಥಾನಕ್ಕೆ, ಕೇಂದ್ರಕ್ಕೆ ಬರ್ತೀವಿ, ಹೋಗ್ತೀವಿ, ಶ್ರವಣ ಮಾಡ್ತೀವಿ, ಪ್ರಸಾದ ತಗೋತೀವಿ, ಹೋಗ್ತೀವಿ ನಮ್ಮ ಪಾಡಿಗೆ ನಾವು. ಅದರಿಂದ ನಮಗೆ ಆ ಹಾತೊರೆಯುವಿಕೆ ಬರಲ್ಲ. ಯಾವಾಗ ಬರುತ್ತೆ? ಶ್ರವಣ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ, ಪ್ರಸಾದ ಸ್ವೀಕಾರ ಮಾಡ್ತೀವಿ, ಜೊತೆಗೆ ಸೇವೆಯನ್ನು ಮಾಡ್ತೀವಿ. ಯಾಕಂದರೆ ಅದು ಭಗವಂತನ ಮನೆ. ಆ ಪ್ರಜ್ಞೆಯಲ್ಲಿ ನಾವು ಬೇರೆ ಭಕ್ತರಿಗೆ, ಬಂದಿರುವಂತಹ ಅತಿಥಿಗಳಿಗೆ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿದಾಗ ಆ ಒಂದು ಆಸೆ ಬೆಳೀತಾ ಹೋಗುತ್ತೆ. ಯಾಕಂದರೆ ಭಗವಂತ ನಮಗೆ ಕೃಪೆಯನ್ನು ತೋರಿ ಒಂದಿಷ್ಟು ಸಂತೋಷವನ್ನು ಕೊಡ್ತಾನೆ, ಅಲೌಕಿಕ ಆನಂದವನ್ನು ಅನುಭವಿಸೋಕ್ಕೆ. ಹಾಗಾಗಿ ಭಗವಂತನನ್ನು ನೋಡೋದು ಅಂದರೆ ಅವನ ಸೇವೆಯಲ್ಲಿ ತೊಡಗೋದು.
ಎರಡು ಥರ ಸೇವೆ, ಮಾನಸಿಕ ಸೇವೆ, ದೈಹಿಕ ಸೇವೆ. ಮಾನಸಿಕ ಸೇವೆ ಶ್ರವಣಂ ಕೀರ್ತನಂ, ದೈಹಿಕ ಸೇವೆ ದೇಹವನ್ನು ಉಪಯೋಗಿಸ್ಕೊಂಡು ಭಗವಂತನ ಸೇವೆಗಾಗಿ ಉಪಯೋಗಿಸೋದು. ಹಾಗಾಗಿ ಪ್ರಾಮಾಣಿಕ ಭಕ್ತ ಪ್ರಾಮಾಣಿಕ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ. ಮತ್ತು ಆ ಎಂತಹ ಸೇವೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಭಗವಂತ ನಿರ್ದೇಶನವನ್ನು ಕೊಡ್ತಾನೆ. ದದಾಮಿ ಉದ್ಯೋಗಂ ತಮ್ ಏನ ಮಾಮುಪಯಾಂತಿತೆ. ನಾರದರಲ್ಲಿ ನಿಜವಾಗ್ಲೂ ಯಾವ ಭೌತಿಕ ಆಸೆ ಇರಲಿಲ್ಲ, ಆದರೂ ಕೂಡ ಭಗವಂತನನ್ನು ಪಡ್ಕೊಳ್ಳೋಕ್ಕೆ ಉತ್ಕಟವಾದ ಆಸೆ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಭಗವಂತ ಹಾಗೆ ಮಾಡ್ತಾನೆ ಅವ್ರ ಜೊತೆ. ಆದರೆ ನಮಗೆ ನಮ್ಮ ಜೀವನದಲ್ಲಿ ನಮಗಿದು ಬಹಳ ಬಹಳ ಅನ್ವಯವಾಗುವಂಥ ಶ್ಲೋಕ. ಯಾಕಂದರೆ ಎಲ್ಲರಿಗೂ ಕೂಡ ಭೌತಿಕ ಆಸೆಗಳಿವೆ. ಆ ಭೌತಿಕ ಆಸೆಗಳಿಂದ ಹೊರಗಡೆ ಬರೋದಕ್ಕೆ ಇರೋ ಮಾರ್ಗ ಈ ಭಗವಂತನಿಗಾಗಿ, ಭಗವಂತನನ್ನು ಪಡ್ಕೊಳ್ಳೋಕ್ಕೆ, ಭಗವಂತನ ಭಕ್ತಿ ಸೇವೆಗಾಗಿ ಅತಿಯಾದ ಆಸೆಯನ್ನು ಬೆಳೆಸ್ಕೋಬೇಕು. ತಂತಾನೇ ಭೌತಿಕ ಆಸೆಗಳೆಲ್ಲ ಹೊರಟೋಗ್ಬಿಡುತ್ತೆ. ನಾವೇನು ಮಾಡಬೇಕಾಗಿಲ್ಲ, ಆಟೋಮ್ಯಾಟಿಕ್ಕಾಗಿ. ಎಷ್ಟೊಂದು ಸತಿ ಭಕ್ತರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಪ್ರಭು ನಾನು ಎಷ್ಟೊಂದು ವರ್ಷಗಳಿಂದ ಭಕ್ತಿ ಮಾಡ್ತಾ ಇದ್ದೀನಿ, ಆದರೆ ನನಗೆ ಇನ್ನೂ ಭೌತಿಕ ಆಸೆಗಳಿದೆಯಲ್ಲ, ಏನು ಮಾಡಲಿ? ಏನು ಮಾಡಬೇಡಿ, ಸುಮ್ಮನೆ ಭಕ್ತಿ ಸೇವೆಯನ್ನು ಹೆಚ್ಚಿಸ್ಕೊಂಡು ಹೋಗಿ. ಆಟೋಮ್ಯಾಟಿಕ್ಕಾಗಿ ಎಲ್ಲ ಭೌತಿಕ ಆಸೆನೂ ಹೊರಟೋಗ್ಬಿಡುತ್ತೆ. ನೋಡಿ, ಭಗವಂತನ ಭಕ್ತಿ ಸೇವೆ ಎಷ್ಟು ಪ್ರಬಲವಾದದ್ದು ನಮಗೆ ಇದರಿಂದಾನೇ ಗೊತ್ತಾಗುತ್ತೆ. ಮತ್ತು ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ರೆ ಸುಖಂ. ಈ ಭಕ್ತಿ ಸೇವೆಯನ್ನು ಮಾಡೋದ್ರಲ್ಲಿ ಆನಂದ ಇದೆ, ಸುಖ ಇದೆ. ಎಷ್ಟು ಸುಲಭವಾದ ಮಾರ್ಗ. ಸುಖವಾದ ಸೇವೆಯಲ್ಲಿ ತೊಡಗಿದ್ದು ಇನ್ನಷ್ಟು ಆನಂದವನ್ನು ಅನುಭವಿಸಿ ಇನ್ನಷ್ಟು ಪಡಿಬೇಕು ಅನ್ನೋ ಒಂದು ದುರಾಸೆಯನ್ನು ಬೆಳೆಸ್ಕೊಳ್ಳೋದು ಎಷ್ಟು ಸುಲಭವಾದ ಮಾರ್ಗ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಯಾರು ನೀವು ಪ್ರಸಾದವನ್ನು ಶ್ರವಣ ಮಾಡೋದಕ್ಕೆ, ಕೀರ್ತನೆ ಮಾಡೋದಕ್ಕೆ, ಅಥವಾ ಹಾಡೋಕ್ಕೆ, ಕುಣಿಯೋದಕ್ಕೆ, ಪ್ರಸಾದ ಸೇವನೆ ಮಾಡೋಕ್ಕೆ ಯಾರು ಬರಲ್ಲ? ಬಂದೇ ಬರ್ತಾರೆ. ನಾವು ಹೋಗಿ ಕರಿಬೇಕು ಅವ್ರನ್ನ, ಬನ್ನಿ ನೀವು ಅಂತ. ನಮ್ಮ ಪಾಡಿಗೆ ನಾವು ನಮ್ಮ ಭಕ್ತಿ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಮನೆಯಿಂದ ಬರ್ತೀವಿ ಹೋಗ್ತೀವಿ, ಹಿಂಗೆ ಮಾಡಿದ್ರೆ ಬೇರೆಯವ್ರಿಗೆ ಆ ಕೃಪೆಯನ್ನು ಕೊಡೋದಕ್ಕೆ ನಮಗೆ ಮನಸ್ಸು ಇಲ್ಲ ಅಂದರೆ ನಮ್ಮ ಭಕ್ತಿಯ ಪ್ರಗತಿ ಬಹಳ ನಿಧಾನಗತಿಯಲ್ಲಿ ಆಗುತ್ತೆ. ಅದಕ್ಕೆ ತೀವ್ರವಾದ ಭಕ್ತಿಯನ್ನು ಮಾಡಬೇಕು. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ತೀವ್ರ ಭಕ್ತಿಯನ್ನು ಮಾಡಿದಾಗ ಆ ಹಾತೊರೆಯುವಿಕೆ ಅನ್ನೋದು ತಂತಾನೇ ಹೆಚ್ಚಾಗುತ್ತೆ ಹೃದಯದಲ್ಲಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ತುಂಬ ಮುಖ್ಯವಾದದ್ದು ಇದು ಒಂದು ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಆಗ್ಬಿಟ್ರೆ ಸಾಕು, ಆಗೋಯ್ತು ನಮ್ಮ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದೆ. ಯಾವ ಭೌತಿಕ ವಿಷಯವೂ ನಮಗೆ ಅಡೆತಡೆ ಆಗೋದಿಲ್ಲ ಆವಾಗ. ಏನಾದ್ರು ಪ್ರಶ್ನೆ ಇದೆಯಾ? ಗೊತ್ತಾಯ್ತಾ ವಿಷಯ? ಪ್ರಾಮಾಣಿಕತೆ, ತೀವ್ರ ಭಕ್ತಿ, ಇವೆರಡನ್ನ ಜ್ಞಾಪಕ ಇಟ್ಕೊಳ್ಳಿ. ಪ್ರಾಮಾಣಿಕತೆ, ಗಂಭೀರವಾದ ಪ್ರಯತ್ನ, ತೀವ್ರ ಭಕ್ತಿ, ಈ ಮೂರು ನಮ್ಮ ಜೀವನದಲ್ಲಿ ಇದ್ದರೆ ಸಾಕು, ನಾವು ಭಗವಂತನನ್ನು ಪಡ್ಕೋತೀವಿ ಇದೇ ಜನ್ಮದಲ್ಲಿ. ಓಕೆ, ಮುಂದುವರಿಸ್ತೀನಿ. ಶ್ಲೋಕ 23. ಸತ್ಸೇವಯಾ ದೀರ್ಘಯಾಪಿ ಜಾತಾ ಮಯಿ ದೃಢಾ ಮತಿ ಹಿತ್ವಾ ವದ್ಯಂ ಇಮಂ ಲೋಕಂ ಗಂತಾಮಜ್ಜನತಾಂ ಅಸಿ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಪರಮಸತ್ಯಕ್ಕೆ ಸೇವೆಯನ್ನು ಮಾಡುವುದರ ಮೂಲಕ ಸ್ವಲ್ಪ ಸಮಯದ ತನಕವಾದರೂ ಒಬ್ಬ ಭಕ್ತ ನನ್ನಲ್ಲಿ ದೃಢವಾದ ಸ್ಥಿರವಾದ ಬುದ್ಧಿಯನ್ನು ಪಡ್ಕೋತಾನೆ. ತತ್ಪರಿಣಾಮವಾಗಿ ಆ ಅಲೌಕಿಕ ಜಗತ್ತಿನಲ್ಲಿ ಅವನು ನನ್ನ ಸಹಚರನ ಆಗ್ತಾನೆ. ಈ ದುಃಖಭರಿತವಾದ ಭೌತಿಕ ಜಗತ್ತುಗಳನ್ನು ಬಿಟ್ಟಾದ್ಮೇಲೆ ಅವನು ನನ್ನ ಅಲೌಕಿಕ ಜಗತ್ತಿನಲ್ಲಿ ನನ್ನ ಸಹಚರನ ಆಗ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಸಮಯದ ತನಕ ನಾವು ಭಕ್ತಿ ಮಾಡಿದ್ರೂ ಕೂಡ ಒಬ್ಬ ಭಕ್ತ ಭಗವಂತನಲ್ಲಿ ಸ್ಥಿರ ಬುದ್ಧಿಯನ್ನು ಪಡ್ಕೋತಾನೆ. ಅಂದರೆ ಅವನ ಬುದ್ಧಿ ಇವಾಗ ಭಕ್ತಿಯಿಂದ ಪ್ರಭಾವಿತವಾಗೋಗಿದೆ. ಅಂದರೆ
ಇವಾಗ ಅವನ ಜೀವನದಲ್ಲಿ ಅವನು ಏನು ಮಾಡಿದ್ರು ಕೂಡ ಈ ಅಲೌಕಿಕ ಬುದ್ಧಿ ಆಧಾರದ ಮೇಲೆ ಮಾಡ್ತಾನೆ. ಅಂದರೆ ಅವನ ಮನಸ್ಸಿನಲ್ಲಿ ಕೃಷ್ಣನ ಪಡ್ಕೊಳ್ಳೋದು ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ಇವಾಗ ಕೃಷ್ಣ ಪ್ರಜ್ಞೆಯ ಒಂದು ವಿಚಾರದ ಆಧಾರದ ಮೇಲೆ ಮಾಡ್ತಾನೆ. ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಪರಮಸತ್ಯಕ್ಕೆ ನಾವು ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಮಾಡಬೇಕು. ಯಾಕಂದರೆ ಅವರೇ ಪಾರದರ್ಶಕ ಮಾಧ್ಯಮ. ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಮೀಡಿಯಂ. ಭಗವಂತನನ್ನು ಸಮೀಪಿಸೋ ಶಕ್ತಿ ಆರಂಭಿಕ ಭಕ್ತನಿಗೆ ಇಲ್ಲ. ಯಾಕಂದರೆ ಅವನ ಇಂದ್ರಿಯಗಳೆಲ್ಲ ಅಪರಿಪೂರ್ಣ. ಹಾಗಾಗಿ ಅವನು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ, ಅವರ ತರಬೇತಿ ಅಡಿಯಲ್ಲಿ ಅವನು ಭಗವಂತನ ಸೇವೆ ಮಾಡಬೇಕು. ಮತ್ತು ಅಂತಹ ತರಬೇತಿಯನ್ನು ಪಡ್ಕೊಳ್ಳೋ ಒಬ್ಬ ಭಕ್ತ ಕೆಲ ದಿನಗಳು ಸೇವೆಯನ್ನು ಮಾಡಿದ್ರೂ ಕೂಡ ಅವನಿಗೆ ಆ ಅಲೌಕಿಕ ಬುದ್ಧಿ ಲಭ್ಯವಾಗೋಗುತ್ತೆ. ಆ ಬುದ್ಧಿಯ ಪರಿಣಾಮ ಏನು? ಅಂತಿಮವಾಗಿ ಅವನು ಈ ಭೌತಿಕ ಜಗತ್ತುಗಳನ್ನು ಬಿಟ್ಟು ಶಾಶ್ವತವಾಗಿ ಅಲೌಕಿಕ ಜಾಗಕ್ಕೆ ಹೋಗೋ ವರ್ಗಾವಣೆ ಆಗೋದಕ್ಕೆ ಅವನಿಗೆ ಅದು ಸಹಾಯವಾಗುತ್ತೆ. ಅಂದರೆ ಈ ಬುದ್ಧಿ ಬೆಳವಣಿಗೆ ಅಂದರೆ ಇವಾಗ ನಮ್ಮ ಬುದ್ಧಿ ಲೌಕಿಕವಾಗಿದೆ. ನಾವು ಏನೇ ಯೋಚನೆ ಮಾಡಿದ್ರೂ ಲೌಕಿಕವಾಗಿ ಯೋಚನೆ ಮಾಡ್ತೀವಿ. ನೀವು ಉದಾಹರಣೆಗೆ ಏನೋ ಒಂದು ಚೆನ್ನಾಗಿರೋ ವಸ್ತುವನ್ನು ನೋಡಿದ್ರೆ ನನಗೆ ಬೇಕು ಅಂತ ಯೋಚನೆ ಮಾಡ್ತೀನಿ, ಅದು ಲೌಕಿಕ ಬುದ್ಧಿ. ಅಲೌಕಿಕ ಬುದ್ಧಿ, ಕೃಷ್ಣ ಪ್ರಜ್ಞೆಯ ಬುದ್ಧಿ ಅಂದರೆ ಏನು ನೋಡಿದ್ರೂ ಕೂಡ ಅದನ್ನು ಕೃಷ್ಣನ ಸೇವೆಯಲ್ಲಿ ಬಳಸೋ ಒಂದು ಬುದ್ಧಿವಂತಿಕೆ. ಹಾಗಾಗಿ ಆರಂಭಿಕ ಭಕ್ತನಿಗೂ ಕೂಡ ಅವನು ಸರಿಯಾದ ತರಬೇತಿಯನ್ನು ಪಡೆದಾಗ ಆ ತರಬೇತಿಯಿಂದಾಗಿ ಅವನ ಲೌಕಿಕ ಬುದ್ಧಿ ಅಲೌಕಿಕ ಗುಣಲಕ್ಷಣಗಳನ್ನು ಪಡ್ಕೊಂಡು ಬಿಡುತ್ತೆ. ಯಾಕಂದರೆ ಗುರುಗಳು ಅದನ್ನೇ ಕಲಿಸೋದು. ಏನು ಕಲಿಸ್ತಾರೆ? ಎಲ್ಲ ವಸ್ತುಗಳನ್ನು ಕೃಷ್ಣನ ಸೇವೆಯಲ್ಲಿ ಹೇಗೆ ಬಳಸೋದು, ಇದನ್ನು ಗುರುಗಳು ಕಲಿಸ್ತಾರೆ. ಹಾಗಾಗಿ ಅಂತಹ ತರಬೇತಿಯಲ್ಲಿ ಇರೋವಂಥವನು ಸರಿಯಾದ ಯೋಚನಾ ವಿಧಾನವನ್ನು ಕಲ್ತ್ಕೋತಾನೆ. ಯಾವ ರೀತಿ ಯೋಚನೆ ಮಾಡಬೇಕು. ಇವಾಗ ಉದಾಹರಣೆಗೆ ಇವಾಗ ಯಾರು ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಇರ್ತಾರೋ ಅವರ ಶರೀರಕ್ಕೆ ಏನಾದರೂ ಸಮಸ್ಯೆ ಆದರೆ, ಅಂದರೆ ಅನಾರೋಗ್ಯ ಬಂದರೆ ಅವರು ಹೇಗೆ ಯೋಚನೆ ಮಾಡ್ತಾರೆ? ಈ ಶರೀರ ಗುರುಗಳದು, ಗುರುಗಳ ಸೇವೆಯಲ್ಲಿ ನಾನು ಇದನ್ನು ಉಪಯೋಗಿಸ್ಬೇಕು. ಸೊ ಅವ್ರು ಹೇಗೆ ಹೇಳ್ತಾರೋ ನಾನು ಹಾಗೆ ಮಾಡ್ತೀನಿ. ಅವರು ನೀನು ಹೋಗಿ ವಿಶ್ರಾಮ ತೊಗೊಳಪ್ಪ, ರೆಸ್ಟ್ ತೊಗೊಳಪ್ಪ ಅಂದರೆ ತೊಗೋತೀನಿ, ಬಾ ಸೇವೆ ಮಾಡು ಅಂದರೆ ಮಾಡ್ತೀನಿ. ಅರೆ ಲೌಕಿಕ ಬುದ್ಧಿಯಲ್ಲಿ ಇರೋವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ? ಅಯ್ಯೋ ನನ್ನ ದೇಹಕ್ಕೆ ಸರಿಗಿಲ್ಲ, ನಾನು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ, ಡಾಕ್ಟ್ರ್ ಹತ್ರ ಹೋಗ್ತೀನಿ, ನನಗೆ ಯಾವ ಕೆಲಸನೂ ಬೇಡ. ಅಂದರೆ ತನ್ನ ಪಾಡಿಗೆ ತಾನು ತನ್ನ ಸ್ವತಂತ್ರವಾದ ಯೋಚನಾ ಶಕ್ತಿಯನ್ನು ಅವನು ಉಪಯೋಗಿಸ್ತಾನೆ. ಆದರೆ ಯಾರು ಗುರುಗಳ ತರಬೇತಿ ಅಡಿಯಲ್ಲಿ ಇರ್ತಾರೋ ಅವರು ಗುರುಗಳ ಪ್ರಕಾರವಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ. ಆವಾಗ ಅವರ ಬುದ್ಧಿಯೂ ಕೂಡ ಅಲೌಕಿಕವಾಗೋಗುತ್ತೆ. ಮತ್ತು ನಮ್ಮ ಪ್ರಯತ್ನ ಹೇಗಿರಬೇಕು ಅಂದರೆ ಪ್ರತಿ ಕ್ಷಣ ನಾವು ಅಲೌಕಿಕ ಪ್ರಜ್ಞೆಯಲ್ಲಿರಬೇಕು. ಅಲೌಕಿಕವಾಗಿ ಯೋಚನೆ ಮಾಡಬೇಕು. ಪ್ರತಿಯೊಂದು ಸನ್ನಿವೇಶವನ್ನು ಭೌತಿಕವಾಗಿ ಯೋಚನೆ ಮಾಡಬಾರ್ದು. ಅದಕ್ಕೂ ಕೂಡ ಗುರುಗಳ ಮಾರ್ಗದರ್ಶನ ತರಬೇತಿ ನಮಗೆ ಅವಶ್ಯಕ. ಯಾರು ಹೀಗೆ ಜೀವನ ಮಾಡ್ತಾರೋ ಅವರು ಅಂತಿಮವಾಗಿ ಭಕ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಜೀವನ ಪೂರ್ತಿ. ಅಂತಿಮವಾಗಿ ಅವರು ಭಗವದ್ಧಾಮ ಕೊಟ್ಟೋಗ್ಬಿಡ್ತಾರೆ. ಯಾಕೆಂದರೆ ಅವರ ಬುದ್ಧಿ ಪ್ರಜ್ಞೆ ಇವಾಗ ಭೌತಿಕವಾಗಿ ಉಳಿದಿಲ್ಲ, ಅಲೌಕಿಕವಾಗಿ ಹೋಗಿದೆ, ಆಧ್ಯಾತ್ಮಿಕವಾಗಿ ಹೋಗಿದೆ. ಸೊ ಇದೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು, ಆದರೆ ಬಹಳ ಸುಲಭ. ಸುಮ್ಮನೆ ಸರಿಯಾದ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಅವ್ರು ಹೇಳೋ ಪ್ರಕಾರ ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಇಷ್ಟೇ ಇರೋದು ಸಾರ ಸರ್ವಸ್ವ. ಇನ್ನೇನು ಮಾಡಬೇಕಾಗಿಲ್ಲ ನಾವು. ನಮ್ರತೆಯಿಂದ ಅಧಿಕೃತ ಆಧ್ಯಾತ್ಮಿಕ ಗುರುವನ್ನು ಪಡ್ಕೋಬೇಕು, ನಮ್ರತೆಯಿಂದ ಅವರ ಆಜ್ಞೆಗಳನ್ನು ಪಾಲನೆ ಮಾಡಬೇಕು. ಇಷ್ಟೇ ಮಾಡಬೇಕಾಗಿರೋದು. ಅನಾವಶ್ಯಕವಾಗಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡಬಾರ್ದು. ಇಷ್ಟನ್ನು ಮಾಡಿದ್ರೆ ನಾವು ಭಗವದ್ಧಾಮ ಕೊಟ್ಟೋಗ್ಬಿಡ್ತೀವಿ.